ಪಕ್ಕ ಈ ಕಾಡಲ್ಲಿ ಲಿಫ್ಟ್ ತಗೊಳ್ಳೋಣ. ಹಾಗೂ ನಾವು ಮಾಡಿಲ್ಲ ಅಂದ್ರೆ ಮತ್ತೆ ಹಳ್ಳಿಯಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಚಂದ್ರಣ್ಣ ಇದೀರಾ? ಯಾರಿರ್ಬಹುದು ನೋಡಿ. ಮಳೆ ಎಲ್ಲ ಜೋರ್ ಬಂತ ಯಾವತ್ತಾದ್ರೂ? ಈ ಗಾಡಿಯಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಕ್ಕೆ. ಈ ರೀತಿ ಬದುಕ್ಲಿಕ್ಕೆ ಒಂದ್ ಧೈರ್ಯ ಬೇಕು. ನೋಡ್ತೀನಿ. ಓ ಕಾರಿನ ಅವಸ್ಥೆ ಹೀಗೆನಾ? ಈ ರೀತಿ ಕನೆಕ್ಟ್ ಎಲ್ಲ ಮಾಡ್ಕೊಂಡು ಮೊಬೈಲ್ ಚಾರ್ಜ್ ಮಾಡ್ತಿದ್ದೀರಲ್ಲ ನೀವು. ಊಟ ಅನ್ನ ಸಾರು ಎಲ್ಲ ತಿಂದು ಖಾಲಿ ಮಾಡಿದ್ರಾ? ಅಲ್ಲಲ್ಲ. ಸೊ ರೆಡಿ. ಚಂದ್ರಣ್ಣ ಇವಾಗ ಹೊಡ್ತಾರೆ ಕಾಡಿಗೆ ಬಳ್ಳಿ ತರ್ಲಿಕ್ಕೆ. ರೆಡಿ? ಹೋಗೋಣ. ಅಲ್ಲೊಂದು ಬಸ್ ಹೋಗ್ತಾ ಇದೆಯಲ್ಲ, ಆ ಬಸ್ಸಲ್ಲೇ ಬಂದೆ. ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ನೀವು ತುಂಬಾ ಜನ ಹೇಳ್ತಾ ಇದ್ರಿ ಚಂದ್ರಣ್ಣನಿಗೆ ಮತ್ತೊಂದ್ಸಲ ಹೋಗಿ ಮಾತಾಡ್ಸ್ಕೊಂಡ್ ಬನ್ನಿ ಅಂತ. ಸರಿ ಅಂತ ಬಂದಿದ್ದೀನಿ. ಗಾಡಿ ಸೌಂಡ್ ಬರ್ತಾ ಇದೆ, ಏನೋ ಒಂದ್ ಗಾಡಿ ಬರ್ತಾ ಇದೆ. ಯಾರಾದ್ರೂ ಬಂದ್ರೆ ಪಕ್ಕ ಈ ಕಾಡಲ್ಲಿ ಲಿಫ್ಟ್ ತಗೊಳ್ಳೋಣ. ಎಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಾಯ್ತಾ? ನೀವು ತುಂಬಾ ಜನ ಹೇಳ್ತಾ ಇದ್ರಿ ಹೋಗಿ ಸೋನು ಚಂದ್ರಣ್ಣಂಗ್ ಮಾತಾಡ್ಸ್ಕೊಂಡ್ ಬನ್ನಿ ಅಂತ. ಬಂದಿದ್ದೀನಿ. ಫಸ್ಟ್ ಟೈಮ್ ಬರುವಾಗ ತುಷಾರ್ ತುಂಬಾ ಹೆಲ್ಪ್ ಮಾಡಿದ್ರು. ತುಷಾರ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಲಿಂಕ್ ಹಾಕಿರ್ತೀನಿ. ಅಂಡ್ ನೆಕ್ಸ್ಟ್ ಟೈಮ್ ಬಂದಾಗ ನಾನು, ತುಷಾರ್ ಮತ್ತೆ ಪ್ರಸನ್ನ 3 ಜನ ಬಂದಿದ್ವಿ. ಪ್ರಸನ್ನ ಕೂಡ ಅವಾಗವಾಗ ವಿಡಿಯೋ ಹಾಕ್ತಾ ಇರ್ತಾನೆ ಯೂಟ್ಯೂಬ್ ಅಲ್ಲಿ, ಅವನದು ಚಾನಲ್ ಲಿಂಕ್ ಹಾಕಿರ್ತೀನಿ. ಈ ಸಲ ನಾನು ಒಬ್ಳೆ ಬಂದೆ, ಯಾಕಂದ್ರೆ ಅವ್ರವ್ರ ಕೆಲಸದಲ್ಲಿ ಬಿಸಿ ಇರ್ತಾರೆ. ಅಂಡ್ ಒಬ್ಳೆ ಬರೋದು ಒಂದ್ ಸಾಹಸನೆ, ಚೆನ್ನಾಗಿರುತ್ತೆ ಅಡ್ವೆಂಚರಸ್ ಆಗಿ. ಸೊ ಬಂದಿದ್ದೀನಿ. ಈ ಕಾಡಲ್ಲಿ ನನಗೆ ಏನಾದ್ರು ಲಿಫ್ಟ್ ಸಿಗ್ಬಿಟ್ರೆ ಅದು ಅದ್ಭುತ. ಸಿಗಲ್ಲ ಅಷ್ಟು ಈಸಿಯಾಗಿ, ಯಾಕಂದ್ರೆ ಇಲ್ಲಿ ಗಾಡಿಗಳು ಓಡಾಡೋದು ಕಡಿಮೆ. ಸ್ವಲ್ಪ ಅಲ್ಲ ಜಾಸ್ತಿ ನಡಿಬೇಕಾಗುತ್ತೆ. ನಡಿಯೋಣ. ಯಾರೋ ಬರ್ತಾ ಇದಾರೆ, ಅವರಿಗೂ ವಿಚಾರಿಸೋಣ ಚಂದ್ರಣ್ಣ ಇದ್ದಾರಾ ಇಲ್ವಾ ಅಂತ. ಇಲ್ಲ ಅಂದ್ರೆ ವಾಸಣ್ಣ ಇದಾರಲ್ಲ, ವಾಸಣ್ಣ ಯಾರು ಇದೆಲ್ಲ ತಿಳ್ಕೊಬೇಕಂದ್ರೆ ಹಳೆ ವ್ಲಾಗ್ಸ್ ನ ನೋಡಿ. ಚಂದ್ರಣ್ಣ ಅಂತ ಅದೇ ಗಡ್ಡ ಬಿಟ್ಟಿದಾರಲ್ಲ ಫುಲ್ಲು, ಶೇಖರ್ ಚಂದ್ರಣ್ಣ. ಶೇಖರ್ ಅವ್ರ ಮನೆ ಎಷ್ಟು ದೂರ? ಸುಮಾರು 2 ಕಿಲೋಮೀಟರ್ ಆಗ್ತದೆ. ಮತ್ತೆ ರೋಡ್ ಯಾವಾಗ ಆಯ್ತಿದು? ಮುಂಚೆ ಮಣ್ ರೋಡ್ ಇತ್ತು, ಈಗ ಒಳ್ಳೆ ವ್ಯವಸ್ಥೆ ಆಯ್ತು ನೋಡಿ. ಸರಿ ಹಂಗಾದ್ರೆ ನಡ್ಕೊಂಡು ಹೋಗ್ತೀವಿ. ಬಾಯ್ ಬಾಯ್. ಸ್ಕೂಲಿಗ? ಈಗ ನಿಮ್ಮನ್ನ ನೋಡಿ ನಂಗೆ ಖುಷಿ ಆಯ್ತು. ಏನಂದ್ರೆ ಇವ್ರನ್ನ ಯಾಕೆ ಮಾತಾಡಿಸ್ತಾ ಇದ್ದೀನಿ ಅಂದ್ರೆ, ನೀವೆಲ್ಲ ಹೋಗ್ತಾ ಇದೀರಾ ಈಗ? ನಾನು ಚಿದಾನಂದ ಮಾಸ್ಟರ್ ಕೆಲ್ಸಕ್ಕೆ. ಏನ್ ಕೆಲ್ಸಕ್ಕೆ? ಕೆಲಸ ದನ ಸಾಕಣೆ, ಕೃಷಿ ಕೆಲಸ ಏನೆಲ್ಲ ಇದೆ ಎಲ್ಲ ಮಾಡ್ತೀರಾ. ಈಗ ನಿಮ್ಮ ಮನೇಲಿ ಏನಾದ್ರು ಕೆಲಸ ಇದ್ರೆ ಅವ್ರು ಬರ್ತಾರ? ಅವ್ರು ಬರುದಿಲ್ಲ, ನಾನೀಗ ಬೇರೆಯವ್ರು ಬರ್ತಾರೆ. ಹಾ, ಇಲ್ಲಿ ಹಳ್ಳಿಯಲ್ಲಿ ಈಗ ಒಬ್ರು ಮನೆ ಗದ್ದೆ ಕೆಲಸ, ಕೃಷಿ ಕೆಲಸ ಎಲ್ಲ ಇದ್ರೆ ಹೆಂಗ್ ನೀವು ಮಾಡೋದಿಲ್ಲಿ ಅಂತ? ನಾವು ಹೋದ್ರೆ ಅವ್ರು ಬರ್ತಾರೆ ಅಲ್ಲ? ಹೌದು, ಕೇಳಿದ್ದೆ ನಾನು. ಅದನ್ನೇ ನಮ್ಮ ವ್ಯೂವರ್ಸಿಗೆ ತೋರ್ಸೋಣ ಅಂತ. ಇವ್ರನ್ನ ಮಾತಾಡ್ಸಕ್ ಕಾರಣ ಏನಂದ್ರೆ, ಹಳ್ಳಿಯಲ್ಲಿ ಒಬ್ರು ಮನೇಲಿ ಕೆಲಸ ಇದ್ರೆ ಇನ್ನೊಬ್ರು ಬರ್ತಾರೆ, ಅವ್ರ ಮನೆ ಕೆಲಸ ಇದ್ದಾಗ ಇವ್ರು ಹೋಗ್ತಾರೆ. ಸೊ ಹಾಗೆ ಇಲ್ಲಿ ಕೆಲಸ ಮಾಡಿ ಆ ಕೃಷಿ ಕೆಲಸನ ಮುಂದುವರಿಸ್ತಾರೆ. ಕೆಲಸ ಮಾಡೋರು ಬಹಳ ಕಷ್ಟ ಹುಡ್ಕೋದು, ಅದಕ್ಕೆ ಒಬ್ರಿನೊಬ್ರಿಗೆ ಹೆಲ್ಪ್ ಮಾಡ್ಕೊಂಡು ಮಾಡ್ತಾರೆ. ಈಗ ನೀವು ಸದ್ಯಕ್ಕೆ ಹೋಗ್ತಾ ಇರೋದು ನಿಮ್ಮ ಇಲ್ಲೇ ಗೊತ್ತಿರೋರ್ ಮನೆಗೆ? ಹಾ, ಹಸು ಸಾಕಾಣಿಕೆ ಕೆಲಸನ. ಪೇಮೆಂಟ್ ಕೊಡ್ತಾರ? ಕೊಡ್ತಾರೆ. ಈಗ ಬೇರೆ ಕೆಲಸ, ಈಗ ನಿಮ್ ಮನೆಗ್ ನಾನು ಬರ್ತಾ ಇದ್ದೀನಿ, ಸ್ವಲ್ಪ ಕೆಲಸ ಮಾಡ್ತೀನಿ, ನೀವು ನಮ್ಮ ಮನೆಗ್ ಬರ್ತೀರಾ, ಅವಾಗ ಪೇಮೆಂಟ್ ಇರುತ್ತಾ ಅಥವಾ ಹಾಗೆ ಅಲ್ವಾ? ಅದು ಹಾಗೆ, ಕರೆಕ್ಟ್. ಹಾಗೂ ನಾವು ಮಾಡಿಲ್ಲ ಅಂದ್ರೆ ಮತ್ತೆ ಹಳ್ಳಿಯಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಬಹಳ ಕಷ್ಟ ಆಗುತ್ತೆ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ, ಬರ್ತೀನಿ. ಪಾಪ ಆಂಟಿ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಹಾಗೆ ಮಾತಾಡ್ಸೋಣ ಅಂತ ಅನ್ಕೊಂಡು ಮಾತಾಡಿಸ್ದೆ. ಈ ರೀತಿ ಹಳ್ಳಿಯಲ್ಲಿ ಒಬ್ರು ಇನ್ನೊಬ್ರು ಮನೆಗೆ ಹೋಗಿ ಹೆಲ್ಪ್ ಮಾಡ್ತಾರೆ. ಹಾಗ ಮಾತ್ರ ಈ ರೀತಿ ಮಾಡ್ತಾ ಇರೋದ್ರಿಂದನೇ ಅವ್ರವ್ರ ಮನೆ ಕೆಲ್ಸಗಳು ಮುಂದೆ ಹೋಗ್ತಾ ಇದೆ, ಕೃಷಿ ಕೆಲಸ. ಇಲ್ಲಾಂದ್ರೆ ಕೆಲಸ ಮಾಡ್ಲಿಕ್ಕೆ ಜನ ಇಲ್ಲ, ಸಿಗೋದಿಲ್ಲ. ಈ ವಿಚಾರ ತುಂಬಾ ಜನ ಗೊತ್ತಿರುತ್ತೆ, ಆದ್ರೂ ನಮ್ಮ ಒಂದು ವ್ಲಾಗ್ ಅಲ್ಲಿ ಒಂದ್ ಇರ್ಲಿ ಅಂತ. ಮುಂದೆ ಹೋಗ್ತಾ ಹೋಗ್ತಾ ಇದು ನೋಡಕ್ ಸಿಗಲ್ಲ ಅಲ್ವಾ? ಸಿಗೋಣ ಆಮೇಲೆ. ಹಾ, ವಾಸಣ್ಣನ ಅಣ್ಣ. ವಾಸಣ್ಣ ಯಾರು, ಲೀಲಕ್ಕ ಯಾರು, ಇವರೆಲ್ಲ ಯಾರು, ಇದೆಲ್ಲ ಗೊತ್ತಾಗ್ಬೇಕಂದ್ರೆ ನೀವು ಹಳೆ ಎಲ್ಲಾ ವ್ಲಾಗ್ಸ್ ನೋಡ್ಬೇಕು. ಆ ಎಲ್ಲಾ ವ್ಲಾಗ್ಸ್ ನ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ನೋಡಿ. ಈ ಊರಿಗೆ ಬಂದಾಗ ಈಗ ಒಂದಷ್ಟು ಜನ ನಂಗೆ ಪರಿಚಯ ಆಗಿದ್ದಾರೆ. ಆಮೇಲೆ ಇನ್ನೊಂದು, ನನಗೆ ಪ್ರತಿ ಸಲ ಅನ್ಸೋದು, ನಾವೆಷ್ಟು ಕೈಂಡ್ ಆಗಿರ್ತೀವೋ ನಾವು ಅನ್ಕೊಂಡಿರೋ ಕೆಲ್ಸ ಆಗುತ್ತೆ. ಅದಕ್ಕೆ ಸಾಕ್ಷಿನೇ ನನ್ನೆಲ್ಲಾ ವ್ಲಾಗ್ಸ್. ಇಲ್ಲಾಂದ್ರೆ ನಾನು ಒಬ್ಳೆ ಈ ರೀತಿ ಎಲ್ಲ ಬರ್ಲಿಕ್ಕೆ ಸಾಧ್ಯನೇ ಆಗಲ್ಲ. ಈ ಕಾಡಲ್ಲಿ ಎಷ್ಟು ಶಾಂತಿ ಇದೆ, ಯಾರಪ್ಪ ಶಾಂತಿ. ಆಮೇಲೆ ಈಗ ನಾನು ಹೋಗ್ತಾ ಇದೀನಲ್ಲ, ಅದು ಅವ್ರಿಗೆ ಗೊತ್ತಿಲ್ಲ. ನಾನು ಇಲ್ಲಿ ಬಂದಿರೋದು ಯಾರಿಗೂ ಗೊತ್ತಿಲ್ಲ. ಲೀಲಕ್ಕನ್ ಫ್ಯಾಮಿಲಿಗೆ ಮಾತ್ರ ಹೇಳಿದೆ, ಸಡನ್ ಆಗಿ ಅವ್ರ ಮನೆಗೆ ಹೋಗೋದು ಬೇಡ, ಒಂದು ವಿಷಯ ಗೊತ್ತಿರಲಿ ಅಂತ. ಆದರೆ ಚಂದ್ರಣ್ಣಂಗೆ ಗೊತ್ತಿಲ್ಲ, ತುಷಾರಿಗೆ ಗೊತ್ತಿಲ್ಲ, ಇಲ್ಲಿ ಲೋಕಲ್ ಫ್ರೆಂಡ್ಸ್ ಇದಾರಲ್ಲ ಅವ್ರು ಯಾರಿಗೂ ಗೊತ್ತಿಲ್ಲ ನಾನು ಬಂದಿರೋದು. ನಾನೇ ಒಬ್ಳೆ ಬರೋಣ ಅಂತ ಅನಿಸ್ತು ಬಂದೆ. ಈಗ ಕೇಳೋಣ ಚಂದ್ರಣ್ಣ ಹೇಗಿದ್ದಾರೆ, ಎಂತ ಮಾಡ್ತಿದ್ದಾರೆ ಅಂತ.
ಆಮೇಲೆ ತುಂಬಾ ಜನ ಗೊತ್ತಿಲ್ಲ ನಾನು ಈಗ ಮತ್ತೆ ಜಾಬಿಗೆ ರೀಜಾಯ್ನ್ ಆಗಿದ್ದೀನಿ ಅಂತ. ಎಲ್ಲ ಅನ್ಕೊಂಡಿದ್ದಾರೆ ಫುಲ್ ಟ್ರಾವೆಲ್ ಮಾಡ್ತಿದ್ದಾಳೆ ಅಂತ. ಇಲ್ಲ, 1 ವರ್ಷ ಮಾತ್ರ ಟ್ರಾವೆಲ್ ಮಾಡಿದ್ ನಾನು. ಇವಾಗ ರಜೆ ಸಿಕ್ಕಿದಾಗ, ಲೀವ್ಸ್ ಸಿಕ್ಕಿದಾಗ ನಾನು ಪ್ಲಾನ್ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಓಕೆನಾ? ಇನ್ನೊಂದು ನಿಮಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ನೀವು ಮತ್ತು ನಾನು ಈ ಚಂದ್ರಣ್ಣನ ವ್ಯಕ್ತಿತ್ವದ ಬಗ್ಗೆ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಇವ್ರಿಗೆ ನಾವ್ ಏನೇ ಮಾಡ್ತೀವಿ ಅಂದ್ರೂ ಇವರು ತಗೊಳಲ್ಲ. ಒಂದು ಪಕ್ಷ ಆ ಕ್ಷಣಕ್ಕೆ ಆಯ್ತು ಓಕೆ ಅಂತ ಒಪ್ಕೊಂಡ್ರು ನೆಕ್ಸ್ಟ್ ಅವ್ರಿಗೆ ಏನ್ ಅನ್ಸುತ್ತೋ ಅವ್ರು ಅದೇ ಮಾಡೋದು. ಸೊ ನಾವ್ ಅವರಿಗೆ ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತೀವಿ, ಆಗ ನಿಮಗೆ ಸರ್ಕಾರದ ಸೌಲಭ್ಯಗಳನ್ನ ತಗೋಬಹುದು ಅಂತ ನಾವೇನಾದ್ರೂ ಓವರ್ ಎಕ್ಸೈಟ್ ಆಗಿ ಮಾಡಕ್ ಹೋದ್ರೆ ಅದು ಫ್ಲಾಪೇ. ಅದು ಅನುಭವ ಆಗಿದೆ. ಓಕೆನಾ? ಇನ್ನು ಅವ್ರ ಮನೆಗೆ ಸಂಬಂಧಪಟ್ಟಂತೆ ಏನಾದ್ರು ಮಾಡೋಣ ಅಂದ್ರೆ ಅವ್ರು ಈ ಜಾಗವನ್ನ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ. ಅವ್ರು ಮಾನಸಿಕವಾಗಿ ಇಲ್ಲಿ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಸೊ ನಾನ್ ಫೈನಲ್ ಆಗಿ ಯೋಚನೆ ಮಾಡಿರೋದು, ಅವ್ರು ಎಲ್ಲಿವರೆಗೆ ಇಲ್ಲಿ ಇರ್ತಾರೋ ಅಲ್ಲಿವರೆಗೆ ನಾವು ಈ ರೀತಿ ಬಂದು ಅವ್ರನ್ನ ನೋಡ್ಕೊಂಡು ಹೋಗ್ಬಹುದೇ ವಿನಃ ಅವ್ರನ್ನ ಇಲ್ಲಿಂದ ಇಲ್ಲೊಂದ್ ಕಡೆ ಶಿಫ್ಟ್ ಮಾಡಿ ಅಲ್ಲಿ ಏನೋ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಅದು ಖಂಡಿತ ಸಾಧ್ಯ ಇಲ್ಲ. ಇದು ನನಗೆ ಇಷ್ಟು ಅರ್ಥ ಆಗಿರೋದು. ಚಂದ್ರಣ್ಣನ ಬಗ್ಗೆ, ಚಂದ್ರಶೇಖರ್ ಅವರ ಬಗ್ಗೆ ತುಂಬಾ ಜನ ಯೂಟ್ಯೂಬರ್ಸ್ ಬಂದು ವ್ಲಾಗ್ ಮಾಡಿದ್ದಾರೆ. ಮೇ ಬಿ ನಾನೇ ಅನ್ಸುತ್ತೆ ಅವರ ವಿಡಿಯೋಸ್ ನ ಸ್ವಲ್ಪ ಜಾಸ್ತಿನೇ ಮಾಡಿರೋದು. ಬಂದಿರೋದೇ 1-2 ದಿನಕ್ಕೋಸ್ಕರ ಇಲ್ಲಿ, ಬಟ್ ಅದನ್ನ ಕಂಟಿನ್ಯೂಸ್ ಒಂಥರ ನ್ಯಾಚುರಲ್ ಆಗಿ ಹೋಗಿದೆ ಕಾನ್ವರ್ಸೇಷನ್. ಹಾಗಾಗಿ ನನ್ನ ವ್ಲಾಗ್ಸ್ ಅಲ್ಲಿ ಹೆಚ್ಚು ಜನ ಕೇಳ್ತಾ ಇದ್ದಾರೆ, ಇನ್ನೊಮ್ಮೆ ತೋರಿಸಿ ಚಂದ್ರಣ್ಣಂಗೆ, ಈಗ ಅವ್ರು ಏನ್ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ. ಮಾಮೂಲಿ ಅದೇ ಬದುಕು, ಅದ್ರಲ್ಲಿ ವಿಶೇಷ ಏನಿಲ್ಲ. ಆದ್ರೆ ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ನಂಗೂ ಬರ್ಬೇಕಂತ ಅನ್ಸ್ತು. ಸೊ ಬಂದಿದ್ದೀನಿ, ನೋಡೋಣ ಬನ್ನಿ. ಇದು ಅವ್ರ ಮನೆಗೆ ಹೋಗೋ ದಾರಿ. ಲಾಸ್ಟ್ ಟೈಮ್ ಹೇಳಿದ್ದೆ ಇದೊಂದು ಕಾಡು ಅಂತ. ಕೆಲವರೆಲ್ಲ ಇದನ್ನ ಒಪ್ಪಿಲ್ಲ ಕಾಡು ಅಂತ. ಮೇ ಬಿ ಅವ್ರು ಇಲ್ಲಿ ಇರೋರು ಅನ್ಸುತ್ತೆ. ನಮಗಿದ್ ಕಾಡೆ. ಬಸ್ಸಲ್ಲಿ ಒಬ್ರು ಆಂಟಿ ಸಿಕ್ಕಿದ್ರು, ಅವರು ಹೇಳ್ತಾ ಇದ್ರು ಹುಲಿ ಬರುತ್ತೆ, ಆನೆ ಬರುತ್ತೆ ಅಂತ. ಕಾಡು ಎಲ್ಲಿದೆಯೋ ಅಲ್ಲೇ ತಾನೆ ಹುಲಿ ಆನೆ ಎಲ್ಲ ಇರೋದು. ನಾನು ಬರ್ತಿರೋ ದಾರಿ ಇದು, ಹೋಗ್ತಿರೋ ದಾರಿ ಇದು. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಓಡಾಡ್ತಾರೆ ಡೈಲಿ ಕೆಲಸಕ್ಕೆ, ಸ್ಕೂಲ್ ಅಥವಾ ಕಾಲೇಜಿಗೆ ಅಂತೆಲ್ಲ ಹೋಗ್ತಾ ಇರ್ತಾರೆ. ಗಾಡಿ ಇರೋರು ಓಕೆ, ಗಾಡಿ ಇಲ್ದಿರೋರ ಕತೆ ಗೊತ್ತಲ್ಲ ನಿಮಗೆ. ಆ್ಯಕ್ಚುಲಿ ಒಳ್ಳೆಯದು, ಹೆಲ್ತಿಗೆ ತುಂಬ ಒಳ್ಳೆಯದು. ಆದರೂ ಏನಾದರೂ ಅರ್ಜೆಂಟ್ ಇದ್ದಾಗ ಕಷ್ಟನೇ ಅಲ್ವಾ? ಬಂತ ಚಂದ್ರಣ್ಣನ ಮನೆ, ಗೊತ್ತಿಲ್ಲ. ನಡೀತಾನೇ ಇದ್ದೀನಿ. ಮೇ ಬಿ ಈ ಒಂದು ಡೌನ್ ಇಳಿದು ಮತ್ತೆ ಹತ್ತಿದ್ರೆ ಸೈಡಲ್ಲೇ ಚಂದ್ರಣ್ಣನ ಮನೆ ಕಾಣುತ್ತೆ ಅಂತ ನೆನಪು ನನಗೆ. ನೋಡೋಣ. ಎಸ್, ಕರೆಕ್ಟು, ಸರಿ ಇದೆ ನೆನಪು. ನೋಡಿ ಅಲ್ಲೇ ಇದೆ ಮನೆ. ಏನು ಮಾಡ್ತಿರ್ಬೋದು ಚಂದ್ರಣ್ಣ? ಚಂದ್ರಣ್ಣ ಇದ್ದೀರಾ? ಯಾರಿರ್ಬೋದು ನೋಡಿ. ಹೈ ಇದ್ದೀರಾ? ಓಕೆ, ಬರ್ಬೋದಾ ಮನೆ ಒಳಗೆ? ಹಾ, ನಡ್ಕೊಂಡು ಬಂದೆ ಚಂದ್ರಣ್ಣ. ಕರೆಕ್ಟ್ 9 ಗಂಟೆಗೆ ಬಂದೆ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೌದಾ? ನಿಜನಾ? ನನಗೇನೋ ಗೊತ್ತಿಲ್ಲ. ತುಂಬಾ ಜನ ನಮ್ಮ ವ್ಯೂವರ್ಸ್ ಹೇಳ್ತಾ ಇದ್ರು ಒಂದ್ಸಲ ಚಂದ್ರಣ್ಣಂಗ್ ತೋರಿಸಿ ಸೋನು ಅಂತ. ಸರಿ ಅಂತ ಬಂದೆ. ನಾನು ಬಂದೆ, ಯಾರಿಗೂ ಹೇಳಲಿಲ್ಲ. ನಾ ಮತ್ತೆ ಕೆಲ್ಸಕ್ಕೆ ಜಾಯ್ನ್ ಆದೆ ಚಂದ್ರಣ್ಣ. ಅಲ್ಲೇ ಹಳೆ ಆಫೀಸಲ್ಲೇ, ಬೆಂಗಳೂರಲ್ಲೇ ಹೊಸ ಪ್ರಾಜೆಕ್ಟ್ ಬಂತು. ಟೀಚಿಂಗ್ ತರಾನೇ. ಹಾ, ಇದು ಚಿಕ್ಕ ಮಕ್ಕಳು ದೊಡ್ಡವರೀಗ? ದೊಡ್ಡವರು, 15 ವರ್ಷದ ಮೇಲೆ. ಡಿಗ್ರಿ ಕಾಲೇಜ್ ಅಲ್ಲ ನಿಮ್ದು, ಅದನ್ನ ಬಿಟ್ಟಿದ್ದೀರಿ? ಡಿಗ್ರಿ ಅವರು ಬರ್ತಾರೆ. ಡಿಗ್ರಿ ಅವ್ರು ಹೇಗೆ ಬರ್ತಾರೆ? ಯಾವ ಕಾಲೇಜ್ ಅದು? ಬರ್ತಾರೆ, ಎಲ್ಲ ಮಾತಾಡೋಣ ಅಂತೆ. ಫಸ್ಟ್ ಈಗ ಸುಧಾರಿಸ್ಕೊಳ್ಳಿ, ನೀವು ಕುತ್ಕೊಳ್ಳಿ, ನಾನು ಕುತ್ಕೊಂತೀನಿ. ಯಾಕಂದ್ರೆ ನನ್ನ ಬೆನ್ನಲ್ಲಿ ಇದೆ ಅಲ್ಲ ಈ ಲಗೇಜ್, ಇದು ಸಾಮಾನ್ಯ ಲಗೇಜ್ ಅಲ್ಲ. ಎಷ್ಟು ದೊಡ್ಡದು ಮೇಡಮ್ ಅದು? ಹೌದು, ಅದಕ್ಕೆ ಇದನ್ನ ಒಂದು ಇಲ್ಲಿ ಇಟ್ಬಿಡ್ತೀನಿ ನಾನು. ಹಾ, ತೊಂದ್ರೆ ಇಲ್ಲ, ಪರವಾಗಿಲ್ಲ, ಇಲ್ಲಿ ಕೆಳಗೆ ಇಡ್ತೀನಿ ನಾನು. ಇದರ ಮೇಲೆ, ಅದರ ಮೇಲೆ ಇಟ್ಟರೆ ನಿಮಗೆ ದೂರ ಆಗ್ತದೆ. ಓಕೆ. ಅಯ್ಯೋ, ಹಾ ಹಾ ಹಾ, ಸರಿ, ಇಲ್ಲೇ ಕೂರ್ತೀನಿ, ಇಲ್ಲೇ. ಅಯ್ಯೋ ಪರವಾಗಿಲ್ಲ. ಹಾ, ಅಯ್ಯೋ, ಅದು ಹೊಸ ಡಬ್ಬ ತಂದ್ರಾ? ಓಕೆ, ಈಗ ನೀವೆಲ್ಲಿ ಕೂರ್ತೀರಾ? ಸರಿ, ಬುಟ್ಟಿ ಮಾಡ್ತಾ ಇದ್ರಿ. ಇದು ಚಂದ್ರಣ್ಣನ ಆಕ್ಚುಲಿ ಕೆಲಸ. ಚಂದ್ರಣ್ಣ ಅವರ ಬದುಕು ಈ ರೀತಿ ಈಗ ಸಾಗಿಸ್ತಾ ಇದ್ದಾರೆ. ಮಳೆ ಎಲ್ಲ ಜೋರ್ ಬಂತ? ಯಾವತ್ತಾದ್ರೂ ಜೋರ್ ಮಳೆ ಬಂತ? ನೀವು ಕಳೆದ ವರ್ಷ ಬಂದದ್ದು, ಈ ವರ್ಷ ಮತ್ತೆ ಮಳೆ ಬಂತು. ಮಳೆ ಬಂದು ಇದೊಂದು ಪಾವಡ. ಈ ಮರ ಬರುವಾಗ ನೀವು ಬರುವಾಗ ಆಗ್ತಿತ್ತ? ಯಾವ ಮರ? ಮರದ ಫ್ಲಾಗ್ ಮಾಡಿದ್ರಿ ನೀವು ಪೂರಾ, ನೀವು ಮತ್ತು ತುಷಾರ್. ಹೌದು, ನೋಡಿದ್ರಾ ಹೇಗಿತ್ತು ಅದರ ಮರದ? ಮರ ಹೇಗೆ ಬಿದ್ದಿದೆ ನೋಡಿ ನೀವು. ಮರ ಬಿದ್ದಿದ್ಯಾ? ನೋಡ್ಕೊಂಡ್ ಬರ್ತೀನಿ ತಡಿ. ಆ ಮರನಾ ಅದು? ಗಾಳಿ ಅದು. ಹಾ ಹಾ, ಗಾಳಿಗೆ ಮಳೆಗಾಲದ ಕೊನೆಗೆ ಬಂದದ್ದು. ಓಕೆ 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 ಓಕೆ. ಮಳೆ ಆರಂಭ ಇರಬೇಕು ಔಷಧ, ಆರಂಭ ಆಗುವಷ್ಟು ಹೊತ್ತಿಗೆ ಒಂದು ಗಾಳಿ ಬಂದದ್ದು, ಪವಾಡ, ಜೋರು ಗಾಳಿ ಬಂತು. ಜೋರು ಗಾಳಿ. ನಾನು ಸ್ನಾನ ಮಾಡಿ ಬಂದು ಅಕ್ಕಿ ತೊಳಿತಾ ಇದ್ದೇನೆ
ಒಲೆಗೆ ಇಡ್ಲಿಕ್ಕೆ ಬಂತು ಮೇಡಮ್, ಏನೋ ಬಂತು. ಹಾ ನೀವು ನೋಡ್ಬೇಕು, ಒಂದು ಬಿಳಿ ಮಂಜುಗಡ್ಡೆ ರಾಶಿ ಬಂದು ಅಲ್ಲಿ ಕೂತಾಗ ಆಯ್ತು. ನಾನು ಅದನ್ನ ನೋಡ್ಕೊಂಡಿದ್ದೇನೆ ಭ್ರಾಂತಿಪೂರ್ಣವಾಗಿ. ಅದಕ್ಕೆ ಅದು ಈ ನೆಲಕ್ಕೆ ಅಪ್ಪಳಿಸಿ ಕೂತದ್ದು ಮರದ ತುದಿಗೆ. ಈ ಕಡೆ ತಿರುಗಿಸಿ ಬಿಡ್ತಿದ್ದಾರೆ ನನ್ನ ಅಪ್ಪಚ್ಚಿ, ಏನಿಲ್ಲ ಒಂದು ಪಾವಡ ಇದು ಕತೆ ನಂದು. ಅದೊಂದು ಒಂದ್ಸಲ ಮತ್ತೊಂದ್ಸಲ ನಮ್ಮ ಹೊಸ ವ್ಯೂವರ್ಸಿಗೆ ಹೇಳ್ಬಿಡೋಣ, ಚಂದ್ರಣ್ಣ ಏನ್ ಕೆಲಸ ಮಾಡ್ತಾರೆ ಅವ್ರ ಜೀವನಕ್ಕೋಸ್ಕರ ಅಂತ. ಪಾಪ ಬುಟ್ಟಿ ಹಿಣಿತಾರೆ, ಅದನ್ನ ತಗೊಂಡೋಗಿ ವಾರಕ್ಕೊಂದ್ಸಲ ಅಲ್ಲ ಚಂದ್ರಣ್ಣ? ವಾರಕ್ಕೆಂತ ಹೇಳಲಿಕ್ಕೆ ಆಗುದಿಲ್ಲ ಮೇಡಮ್, ಎಷ್ಟಾಗುತ್ತೋ ಅಷ್ಟು. ಒಂದು 30, 35, 20, 10 ಹತ್ತೆಲ್ಲ 500 ರೂಪಾಯಿ ಬಾಡಿ ಕೊಟ್ಟೆ ಮೈಲೇಜ್ ಆಗುದಿಲ್ಲ. ಹೌದಲ್ಲ, ಅದಕ್ಕೆ ಬೇಕಾಗಿ ಒಂದು 25 ಆಗೋ ಹೋದ್ರೆ ಒಂದ್ಸಲಕ್ಕೆ ಹೋಗ್ಬಿಟ್ರೆ ಸ್ವಲ್ಪ ಖರ್ಚಿಗೆ. ಹೌದು. ಈ ಬುಟ್ಟಿ ಎಲ್ಲ ಯಾರು ತಗೊಂಡೋಗ್ತಾರೆ? ಕೃಷಿಕರಿಗೆ ಗೊಬ್ಬರ ಎತ್ತುವವರು, ಮತ್ತೆ ಈ ಹೊಲ ಇದ್ದವರಿಗೆ ಮೊದಲು ಆಗ್ತಿತ್ತು. ಈಗ ಹೊಲ ಕಡಿಮೆ ಅಲ್ಲ, ಮಡಿಕೇರಿ ಡಿಸ್ಟ್ರಿಕ್ಟ್ ಹೋದ್ರೆ. ಈಗ ಏನ್ ಮಾಡ್ತಾರ ನೀವು ಅದರಲ್ಲಿ? ಬರೆಯುದು. ಏನಂತ ಬರೀತೀರಾ? ಅದು ನನ್ನ ಗಾಡಿ ನಂಬರ್ ಬರೀದು. ಪೇಂಟ್. ನಿಮ್ ಗಾಡಿ ನಂಬರ್ ಹಾಕ್ತೀರಾ? ಹೌದು, ಗಾಡಿ ನಂಬರ್ ಬರೀತೀರಾ? ಈ ಗಾಡಿ ಅವರು ಅಂತ ಹೇಳುವುದಕ್ಕೂ ನಿಮಗೆ ಒಂದು ಈ ಗಾಡಿಯಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಕ್ಕೆ ಅಲ್ಲ, ಹೇಳಕ್ಕೂ ಆಯ್ತು. ನಾನು ಇರುವುದು ಅದರಲ್ಲಿ, ಅದರಲ್ಲಿ ಮುಜುಗರ ಇಲ್ಲಲ್ಲ. ಹೌದು, ಹಂಗೆ ಈ ರೀತಿ ಬದುಕಲಿಕ್ಕೆ ಒಂದು ಧೈರ್ಯ ಬೇಕು. ಹೌದು, ಆಯ್ತಾ? ಹೇಳಿದ್ದಾರೆ ಮಾಧ್ಯಮದ ಸೌಮ್ಯ. ಅವರು ಹೇಳಿದಾರಲ್ಲ, ನ್ಯೂಸ್ 8 ಕನ್ನಡದವರು. ಈಗ ಅವನ ಕಾಡಿನಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಕಿಶನ್, ಇದು ಧೈರ್ಯ ಬೇಕಲ್ಲ ಅವರಿಗೆ. ನಿಜ. ಅವ್ರು ಹೇಗಿದ್ದಾರೆ, ಅವರ ಮಾನಸಿಕ ಸ್ಥೈರ್ಯ ಅಂತೇಳಿ ಕೇಳಿದವರು ಅವರೊಬ್ರು, ಮತ್ತೆ ಯಾರು ಕೇಳಿದ್ ನನಗೆ ಕಾಣಲಿಲ್ಲ. ನನಗೆ ಈಗ ನಿಮ್ಮ ಈ ಕೋರ್ಟ್ ಅಥವಾ ನಿಮ್ಮ ಕೈಗಾರಿಕೆ ಅದೆಲ್ಲ ನನಗೊಂಥರ ಆಗದೇ ಇರೋ ಕೆಲಸ ಅಂತ ಅನ್ಸುತ್ತೆ. ಆದರೆ ನಾನು ವೈಯಕ್ತಿಕವಾಗಿ ನೀವಿರುವಷ್ಟು ದಿನ ನನ್ನಿಂದ ನಿಮಗೇನು ಸಹಾಯ ಆಗ್ಬೇಕು ಓಪನ್ ಆಗಿ ನೀವು ಕೇಳಬಹುದು. ಖಂಡಿತ ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡೇ ಮಾಡ್ತೀನಿ, ಸರಿನಾ? ಇಷ್ಟೇ ನಾನು ನಿಮಗೆ ಪ್ರಾಮಿಸ್ ಮಾಡಕ್ ಸಾಧ್ಯ. ಹೋದ್ಸಲ ಟ್ರೈ ಮಾಡಿದೆ, ಕೈಗಾರಿಕಾ ಇಲಾಖೆ ಅಲ್ಲಿ ಇಲ್ಲಿ ಆಧಾರ್ ಕಾರ್ಡ್ ಏನೇನೋ ಮಾಡಿದೆ, ಯಾವ್ದು ಆಗ್ಲಿಲ್ಲ. ಎಲ್ಲ ಮಾಡಿದೀನಿ, ನಿಮ್ ಮುಂದೆನೆ ಮಾಡಿದೀನಿ, ಎಲ್ಲ ನಮ್ ವ್ಯೂವರ್ಸ್ ಮುಂದೆನೆ ಮಾಡಿದೀನಿ. ಹೌದಲ್ಲ? ಇವತ್ತು ಕಾಡಿಗೆ ಹೋಗ್ಬೇಕಾ? ಎಲ್ಲಿ? ಅಲ್ಲೇನಾ? ಅದೇ ರೋಡ್ನಾಗೆ ನಾನು ನಿಮ್ಮ ಅವನ ಪೈಕಿ ಮತ್ತೊಬ್ಬ ಇದ್ದಾನೆ ಅಲ್ಲಿ, ಈಚೆ ಎದುರು ಮನೆ. ಸರಿ ಸರಿ, ಹೋಗುವ ನೋಡಿದ್ರೆ ಅಲ್ಲಿ? ಇಲ್ಲ, ನೋಡಿಲ್ಲ. 50 ಸಿಗ್ತಾ ಎದುರು ಮನೆ ಹತ್ತಿರ ತನಕ ನಾನು ಹೋಗಿದ್ದೇನೆ ಸುಮಾರು ಸಲ. ಓಕೆ, ಅಲ್ಲಿ ಸಿಕ್ಕುವ ಬಳ್ಳಿ ಹೋಗಿಲ್ಲ, ಚೆನ್ನಾಗಿದೆ. ನಂಬರ್ ಕಾಣುತ್ತಾ ಚಂದ್ರಣ್ಣ? ಅಷ್ಟು ಅದು ಇದಾಗಿದೆ ಮೇಡಮ್, ಎಂತ ಗೊತ್ತಿಲ್ಲ, ಪೇಂಟ್ ಇದಾಗಿದೆ, ಪೇಂಟ್ ಡಿಮ್ ಆಗಿದೆ. ಡಿಮ್ ಅಂತ ಹೇಳಿದ್ರೆ ಇದು ಅದೇ ಡಿಮ್ ಆಗಿದೆ, ಡೀಸೆಲ್ ಹಾಕಿದ್ದು ಜಾಸ್ತಿ ಆಯ್ತು ಚೂರು. ಹೌದು. ನಿಮಗೆ ಮಾರ್ಕರ್ ತಂದು ಕೊಟ್ರೆ? ಮಾರ್ಕರ್ ಎಷ್ಟು ಮುಟ್ಟಬಹುದು? ಅದು ಮುಟ್ಟುತ್ತೆ, ಅದೊಂದು ದಪ್ಪದ ಮಾರ್ಕರ್ ಬರುತ್ತೆ. ನೆಕ್ಸ್ಟ್ ಬಂದ್ರೆ ಮಾರ್ಕರ್ ತಗೊಂಡ್ ಬರ್ತೀನಿ. ಅಲ್ಲ, ಮಾರ್ಕರ್ ಅಂದ್ರೆ ನಾನು ಸಣ್ಣದಿತ್ತು, ನಂತರ ಇಷ್ಟು ದಪ್ಪದಿತ್ತು. ಅದೇ ಒಂದ್ ಸ್ವಲ್ಪ ಪರ್ಮನೆಂಟ್ ಆಗಿ ಬರೆಯೋದು. ಪುನಃ ಇಂಕ್ ತಂದು ಇಟ್ಟುಕೊಂಡು ನಾವು ಅದಕ್ಕೆ ಕೊಟ್ಟು ಇದು ಮಾಡಬೇಕು. ಇಲ್ಲ, ನಾನು ನಿಮಗೆ ನೆಕ್ಸ್ಟ್ ಮಾರ್ಕರ್ ತಗೊಂಡ್ ಬರ್ತೀನಿ, ಅದು ಹೆಲ್ಪ್ ಆಗುತ್ತೆ ನಿಮಗೆ. ಅದು ಸಾಕಾಗುತ್ತೆ. 100 ರೂಪಾಯಿ ಪಾಯಿಂಟ್ ತಂದೆನಾ? 100 ರೂಪಾಯಿ ಪಾಯಿಂಟ್ ಅಲ್ಲಿ ಈಗ ಬರ್ದು ವ್ಯೂವರ್ಸ್ ಹೇಳ್ತಾ ಇರ್ತಾರೆ, ಅವ್ರಿಗೆ ಏನ್ ಬೇಕು ಕೇಳಿ, ಏನ್ ಕೊಟ್ರು ಅವ್ರು ತಗೊಳಲ್ಲ, ಏನ್ ಮಾಡೋದು? ಅಲ್ಲ, ನೀವು ಎಂತ, ನಿಮಗೆ ಏನೋ ಅವಶ್ಯಕತೆ ಇರುತ್ತೆ, ಸರಿ ಅದನ್ನ ಕೊಡೋಣ ಅಂದ್ರೆ ನೀವು ತಗೊಳ್ಳೋದೇ ಇಲ್ಲ. ಅವಶ್ಯಕತೆಗೆ ತಕ್ಕ ನಾನು ದುಡಿತಾ ಇದ್ದೇನಲ್ಲ, ಒಂಥರ ಪ್ರಾಣಿ ತರ, ಒಂದು ಗಳಿಗೆ ಕೂತುಕೊಳ್ಳುದಿಲ್ಲ. ಈಗ ಈ ವಾರ ಇದಕ್ಕೆ ಸ್ವಾಭಿಮಾನ ಅಂತ ಹೇಳ್ಬೋದಾ? ಸ್ವಾಭಿಮಾನದಲ್ಲಿ ಬದುಕುವುದಕ್ಕೆ ಒಂದು ದಾರಿ ಇದೆ, ಏನಂದ್ರೆ ಕೋರ್ಟ್ ಒಂದು ಕಾನೂನ ಬಲ್ಲವರು. ನೋಡ್ತೀನಿ. ಓ ಅಲ್ಲೇ ಇದೆಯಲ್ಲ ಚಂದ್ರಣ್ಣ. ಎಂತ ಗೊತ್ತಾ, ಹೋದ್ಸಲ ನಾನು ತುಷಾರ್ ಚಂದ್ರಣ್ಣಂಗೆ ಹೆಲ್ಪ್ ಆಗ್ಲಿ ಅಂತ ಬೈಕಲ್ಲಿ ಅವ್ರು ಬಳ್ಳಿ ಕಡ್ದು ತಗೊಂಡ್ ಬರ್ತಾರೆ ಆ ಬುಟ್ಟಿ ಮಾಡಕ್ಕಂತ. ಅದನ್ನ ಬೈಕಲ್ಲಿ ತಗೊಂಡ್ ಬಂದ್ವಿ. ಚಂದ್ರಣ್ಣ ಅದನ್ನ ಮುಟ್ಟೇ ಇಲ್ಲ, ಇವಾಗ್ಲೂ ಹಾಗೆ ಇದೆ ನೋಡಿ. ನೋಡಿ ಅವ್ರು ಯಾಕೆ ಮುಟ್ಟಿಲ್ಲ ಗೊತ್ತಾ? ಈಗ ಅವ್ರ ಹತ್ರನೇ ಕೇಳೋಣ. ನೋಡಿ, ಯಾಕೆ ಚಂದ್ರಣ್ಣ ಇದು ಮುಟ್ಟಿಲ್ಲ ನೀವು? ಯಾರೊಬ್ಬ ಕಳ್ಳ ಅಲ್ಲಿ ಬಂದಿದ್ದಾನೆ, ಹಾಗೆ ಸ್ವಾಭಿಮಾನ ಅಂತ ಹೇಳಿ. ಇಲ್ಲ, ಈಗ ಅವನಿಗೆ ಕೊಡಬೇಕು ಅಂತ ಹೇಳಿದ್ರೆ ನಾ ಹೇಳ್ತೀನಿ, ನೀವು ಕಡ್ದದಲ್ಲ, ಯಾರೋ ಬೇರೆ ಕಡ್ದದ್ದು, ನಾನು ಕಡ್ದದ್ದು, ನೀವು ಅದನ್ನ ಹೊತ್ಕೊಂಡು ಬಂದದ್ದು. ಅವ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ನನಗೆ 20 ವರ್ಷ ಶಾಶ್ವತವಾಗಿ ಒಂದು ಸಾಗರ ಕೊಡ್ಬೇಕು. ಅವನು ಅಲ್ಲಿ ಇರ್ಬೇಕಲ್ಲ, ದಿವಸದಲ್ಲಿ ಒಂದು ದಿವಸ ಅಂದ್ರೆ ಅವ ಬಂದು 1 ಗಂಟೆ ಆದ್ರೆ ನನಗೆ ಸಾಕಾರ ಕೊಡುವ ಇದ್ರೆ ಸರಿ. ಇದು ಕಷ್ಟ, ಬಿಡಿ ಅವ ಕೊಡ್ಲೂ ಇಲ್ಲ, ನಾನು ಕೇಳುವುದಿಲ್ಲ. ಮತ್ತೆ ಅವನಿಗೆ ಕದ್ದು ಅದಕ್ಕೆ 2 ನುಗ್ಗಿಸಿ ಕೊಟ್ಟು ನೀವು ತಂದದಕ್ಕೆ ಸಾಕಾರ ಕೊಡ್ಬೇಕು, ತಪ್ಪಲ್ಲೋದು. ಆ ಕದ್ದು ತನ ಮಾಡುವ ಪ್ರತಿಯೊಂದು ರಂಗದಲ್ಲಿ ಅವ ಕಳ್ಳನೇ. ಈಗ ಚಂದ್ರಣ್ಣನ ಕೆಲವೊಂದು ಮಾತುಗಳು ನನಗೆ ತಲೆ ಮೇಲಿಂದ ಹಿಂಗೋಗುತ್ತೆ. ಬಟ್ ಇರ್ಲಿ, ಪರವಾಗಿಲ್ಲ. ನಿಮ್ಮ ಈ ಸ್ವಾಭಿಮಾನಕ್ಕೆ ದೊಡ್ಡ ನಮಸ್ಕಾರ, ದೊಡ್ಡ ನಮಸ್ಕಾರ ನಿಮ್ಮ ಸ್ವಾಭಿಮಾನಕ್ಕೆ. ನೀವು ಒಂದು ಯಾವ ವಸ್ತುಗಳು ಅಂದ್ರೆ ತಗೊಳಲ್ಲ, ಬೇರೆಯವ್ರ ಹತ್ರ ಕೇಳಲ್ಲ, ಅದನ್ನ ಮುಟ್ಟಲ್ಲ, ಆಸೆ ಪಡಲ್ಲ ಅಂತ ವ್ಯಕ್ತಿತ್ವ ನಿಮ್ದು. ನಮ್ಮ ವ್ಯೂವರ್ಸಿಗೂ ಅದು ಗೊತ್ತಾಗ್ಬೇಕು. ಎಷ್ಟೋ ಜನ ಏನ್ ಅನ್ಕೊಂಡ್ಬಿಟ್ಟಿದಾರೆ ಅಂದ್ರೆ, ಈಗ ನಾವು ನಿಮ್ಗೆ ಏನೆಲ್ಲ ಕೊಡಕ್ ಬಂದ್ವಿ, ನೀವು ತಗೊಂಡ್ರ ಚಂದ್ರಣ್ಣ? ತಗೊಳ್ಳೋದಕ್ಕೆ ನಾನು ಮಾಡಿದ ಪ್ರಯತ್ನದ ಫಲವೇ ಇನ್ನು ಬೆಳಕಿಗೆ ಬಂದಿಲ್ಲ. ನೋಡಿ, ಇದೇ ಅರ್ಥ ಆಗಲ್ಲ ನನಗೆ. ಬಿಡಿ, ನಾನು ಹೇಳುದಂತ ಗೊತ್ತಾ, ರೋಮನ್ ಸಂಖ್ಯೆ ಒಂದೊಂದರಲ್ಲೇ ಹೋಗ್ಬೇಕು, ಮೇಲಿಂದ ಕೆಳಗೆ ಮಾಡಿದ ದೇವರಾಣೆಗ್ಲು ಇದೆಲ್ಲ ಅರ್ಥ ಆಗಲ್ಲ. ಈಗ
ಬಿಡಿ, ಏನು ಕೊಡೋದ್ ಬೇಡ. ಇರೋಷ್ಟು ದಿನ ಬಂದ್ ನೋಡ್ಕೊಂಡು ಹೋಗ್ತೀವಿ, ಆಯ್ತಾ? ಒಂದ್ ಸಂಗತಿ ಅಷ್ಟೇ, ಒಂದ್ ಸಂಗತಿ. ಇದು ಚಂದ್ರಣ್ಣನ ರೇಡಿಯೋ. ಹೌದು, ಇದಕ್ಕೇನೋ ಮಾಡಿ ಇಟ್ಟಿದ್ದೀರಾ, ಇದೇನೋ ಕಟ್ಟಿದ್ದೀರಲ್ಲ ಮೇಲೆ. ಕಾರಿನ ಅವಸ್ಥೆ ಹೀಗೆನಾ? ಹೌದು. ಬುಟ್ಟಿ ಎಲ್ಲಿ ತಗೊಂಡು ಹೋಗ್ತಾರದು? ಬಿಸಿಲಿಗೆ ಒಣಗಿಸ್ಬೇಕಲ್ಲ. ಹೌದು, ಡ್ರೆಸ್ ಅದೇ ಅಲ್ಲ, ಡ್ರೆಸ್ ಚೇಂಜ್ ಮಾಡಿಲ್ಲಲ್ಲ. ಟಾರ್ಜನ್ ತರ. ಟಾರ್ಜನ್ ಗೊತ್ತಿಲ್ಲಲ್ಲ. ಅಯ್ಯೋ, ಈಗ ಇಲ್ಲಿ ಇಂಟರ್ನೆಟ್ ವರ್ಕ್ ಆಗಲ್ಲ, ಇಲ್ಲ ತೋರಿಸ್ತಿದ್ದೆ. ಇಷ್ಟೆಲ್ಲ ಭೇಟಿ ಮಾಡಿದ್ರಾ? ಹಾ, ಮೋದಿ ಬಿಸಿ ಅಂತೆ. ತೋರಿಸಿ ಚಂದ್ರಣ್ಣ ನಿಮ್ಮ ಮೊಬೈಲ್. ಈಗ ಎಷ್ಟು ಮೊಬೈಲ್ ಇದೆ ನಿಮ್ಮ ಹತ್ರ? ಕೈ ತೆಗೀರಿ. ಮೊಬೈಲ್ ಅಲ್ಲಿ ಒಳಗೆ 2, ಸುಳ್ಳ್ಯದಲ್ಲಿ 2, 3, ಮತ್ತೆ ಇದು 3 ಎಷ್ಟು ಉಂಟು? ಅದು ಒಂದು ವರ್ಕ್ ಆಗುದಿಲ್ಲ. ಈಗ 4, ಮತ್ತೆ ಎಷ್ಟಿದೆ ಮೊಬೈಲ್? ಮೊಬೈಲ್ ಉಂಟೇನ, ಅದು ವರ್ಕ್ ಆಗೋದು ನೋಡಿ. ಇದು ಪಿನ್ ಇಲ್ಲ, ವರ್ಕ್ ಆಗುದಿಲ್ಲ. ಇದು ಸೆಳೆತ ಕಡಿಮೆ. ಹಾ, ಇದೊಂದು ಬಟ್ಟೆ ಕೊಟ್ಟದ್ದು ನನಗೆ ಸ್ವಸ್ತಿಕ ನಾವು ಗಿಫ್ಟ್ ಅಂತೇಳಿ ಅಲ್ಲ, ನಾನು ಮತ್ತೆ ಬುಟ್ಟಿ ಎಲ್ಲ ಹಾಕಿ ಅಲ್ಲಿ ಬಿಟ್ಟಿದ್ದೇನೆ, ನೋಡ್ಬೇಕಿನ್ನು. ಹಾ ಹಾ. ಈಗ ವರ್ಕ್ ಆಗುವಂತ ಮೊಬೈಲ್ ಯಾವ್ದು ಅದ್ರಲ್ಲಿ? ಇದೊಂದು ರೇಂಜ್ ನಾನು ಹಾಕ್ಲಿಲ್ಲ. ಮೊನ್ನೊಬ್ಬರು ಆಚೆಯಲ್ಲಿ ಇಲ್ಲಿ ಆ ಪೈಪ್ ಕೆಲಸ ಬಂದಿದ್ದ, ಸರಿ ಬಂದು ನಾನು ಸಿಮ್ ಹಾಕಿದೆ ಅದಕ್ಕೆ, ಅವ ಹಾಕಿದ. ನಾನು ಹಾಕುವಂತದಕ್ಕಲ್ಲ, ನನಗೆ ವಿಡಿಯೋ ನೋಡ್ಲಿಕ್ಕೆ ಮಾತ್ರ ಅಂತ ಹೇಳಿ ಇಟ್ಟದ್ದು ನಾನು. ಹಾ, ನೆಟ್ವರ್ಕ್ ಎಲ್ಲ ಸಿಗುತ್ತಾ? ನೆಟ್ವರ್ಕ್ ಈಗ ಇಲ್ಲ, ಇದು BSNL ಇಲ್ಲ. ಅಂದ್ರೆ ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಇಳಿತದೆ ನೋಡಿ. ಸ್ಲೈಡ್ ಮಾಡ್ತೀರಲ್ಲ, ರೇಂಜ್ ಉಂಟು ಇದು. ಓಪನ್ ಆಯ್ತಲ್ಲ. ಹಾ, ನೆಟ್ವರ್ಕ್ ಇದೆಯಾ? ಹಾ, ಯೂಟ್ಯೂಬ್ ತೆಗೀರಿ. ಯೂಟ್ಯೂಬ್ ಎಂತ ಗ್ಯಾಲರಿ ಗೊತ್ತಾಗುತ್ತೆ, ತೋರಿಸ್ತೀನಿ ತಡೀರಿ. ಗ್ಯಾಲರಿ ಉಂಟು. ಗ್ಯಾಲರಿ ಆಯ್ತು, ತೆಗೀರಿ. ನೀವು ಹೇಗೆ ಅದನ್ನ ಯೂಸ್ ಮಾಡ್ತೀರಾ ಮಾಡಿ. ಗ್ಯಾಲರಿ ಎಲ್ಲಿದೆ ನೋಡಿ, ಮೈ ಫೈಲ್ಸ್ ಓದ್ಬೇಕು ಅಲ್ಲ. ಓದ್ತೀರಾ, ಪರವಾಗಿಲ್ಲ. ನೀವೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಹೇಗಿರುತ್ತೆ? ಯೂಟ್ಯೂಬ್ ನಾನು ಓಪನ್ ಮಾಡೋದು. ಒಂದು ಮಾಡಿ ಚಂದ್ರಣ್ಣ, ನಿಮ್ಮ ಲೈಫ್ ಬಗ್ಗೆ ಎಲ್ಲ ನೀವು ಹೇಳ್ಬೋದಲ್ಲ, ವ್ಲಾಗ್ ಮಾಡ್ಬೋದಲ್ಲ ನೀವು, ಕಾಡಿಂದೆಲ್ಲ. ಬೇಡ ಚಂದ್ರಣ್ಣ, ನೀವು ಈ ಯೂಟ್ಯೂಬ್ ಜಗತ್ತಿಗೆ ಬರಬೇಡಿ. 2003ನೇ ಇಸವಿಯಲ್ಲಿ ಕಾಡು ಸೇರಿದಂತಹ ಸುಳ್ಯದ ಅರಂತೋಡು ನಿವಾಸಿ ಚಂದ್ರಶೇಖರ್ ಇವತ್ತಿಗೂ ಕೂಡ ಕಾಡಿನಲ್ಲಿ ವಾಸವಾಗ್ತಿದ್ದಾರೆ. ನಾವು 2003ಕ್ಕೆ ನೀವು ಇಲ್ಲಿ ಬಂದಿದಲ್ಲ, ಈ ಕಾರಲ್ಲೇ ಬಂದಿದ್ದು. ಇದೆಲ್ಲ ವಿಡಿಯೋ ಯಾರು ಹಾಕೊಟ್ಟಿದ್ದು ನಿಮಗೆ? ಸ್ವಸ್ತಿಕ್, ನಿಮ್ಮ ಫ್ರೆಂಡ್. ಓಕೆ, ಹಾ, ಇದು ನಾನಲ್ಲ. ನೋಡಿ, ನಂದು ಹೊಸ ಕ್ಯಾಮ್ರಾ ನೋಡಿ, ಹೀಗಿದೆ. ನನ್ನ ನೆನ್ಪು ಮಾಡ್ಕೊಂತೀರಲ್ಲ ಚಂದ್ರಣ್ಣ? ಶಾಪಕ್ ಇಂಡಿಯಾ. ಇದ್ಯಾರು? ಶಾಪಕ್ ಇಂಡಿಯಾ ಅಂತ. ಓಕೆ ಓಕೆ. ಈಗ ಮೊಬೈಲ್ ಎಲ್ಲ ಚಾರ್ಜ್ ಹೇಗ್ ಮಾಡ್ತೀರಾ ನೀವು? ಅನ್ವೇಷಣೆ ನೀವು ಮಾಡ್ತಾ ಇರ್ತೀರಾ? ತೋರಿಸಿ. ಇದೆಲ್ಲ ಎಂತ ಚಂದ್ರಣ್ಣ? ಬ್ಯಾಟ್ರಿ? ಅದು ನನಗೆ ರಾತ್ರಿಗೆ ಬೇಕಾಗ್ತದೆ. ಯಾವುದು ರಾತ್ರಿ ಈಗ ಕೆಲವು ಇದು ಮೈನಸ್ ಬ್ಯಾಟ್ರಿ ನ್ಯೂಟ್ರಲ್ ಆಗ್ತದಲ್ಲ, ಆಗ ಇದನ್ನು ಈ ಪಿನ್ ಕೊಡುದು. ಇದೆಲ್ಲ ಯಾರು ಹೇಳ್ಕೊಟ್ಟಿದ್ ನಿಮಗೆ? ನಾನೇ ಸ್ವಂತ. ನೋಡಿ ಇದು ನೋಡಿ, ಇದು ಇದಕ್ಕೆ ಕೊಡುದು. ಇದಕ್ಕೆ ಕೊಟ್ಟು ಅದಕ್ಕೆ ಕನೆಕ್ಟ್ ಮಾಡಿದ್ರೆ ನಿಮ್ಮ ಹೋದ ಬ್ಯಾಟ್ರಿ ಆದ್ರೂ ಅದರಲ್ಲಿ ನನಗೆ ವರ್ಕ್ ಆಗ್ತಾ ಇರ್ತದೆ. ಬ್ಯಾಟ್ರಿ ರೆಡ್ ಆದ ಬ್ಯಾಟ್ರಿ ಸಿಗ್ತಲ್ಲ 100 ರೂಪಾಯಿಗೆ, ಆ ಬ್ಯಾಟ್ರಿಯನ್ನು ಇಟ್ಟು ನನಗೆ ನೋಡ್ಲಿಕ್ಕೆ ಮಾತ್ರ, ಮತ್ತೆ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ತಕ್ಕ ಒಂದು ಅಲ್ಲ. ಅಂದ್ರೆ ಹೀಗೆಲ್ಲ ಟೆಕ್ನಿಕ್ ಯಾರು ಹೇಳ್ಕೊಟ್ರು ಅಂತ? ನಾನೇ ಮಾಡುವಂತ, ನನಗೆ ಅದಕ್ಕೆ ಹೇಳಿಕೊಡುದು ಯಾರು? ಅಲ್ಲ, ಸೂಪರ್. ನನಗೆ ಗುರು ಅಂತ ಹೇಳಿ ಇಷ್ಟ ತನಕ ಈ ಅಂತೋಡ್ನಲ್ಲಿ ಯಾರಿಲ್ಲ, ಗುರು ಇಲ್ಲ. ಇದೆಲ್ಲ ನೀವೇ ಮಾಡಿರೋದಲ್ಲ? ಅದಕ್ಕೆ ಮೆಕ್ಯಾನಿಕಲ್ ಮಾಡಿದ್ರೆ ನಾನೇ, ನೋಡಿ ಸೈಕಲ್ಗೂ ನಾನೇ. ಚಂದ್ರಣ್ಣ, ಈಗ ಈ ವೈರ್ ಎಲ್ಲಿಗೆ ಹೋಗಿದೆ? 4 ವೈರ್ ಕಟ್ಟು, ಅದು ಪೆನಲ್ ಮೇಲೆ ಮೇಲೆ. 4 ವೈರ್ ಕಟ್ಟು. ಓ, ಸೋಲಾರ್ ಪೆನಲ್ ಇದೆಯಾ? ಅಲ್ಲ, 4 ವೈರ್ ಕಟ್ಟು. ಎಂತ ಮಾಡ್ಬೇಕು ನಾನು? ಈ 4 ವೈರ್ ಪ್ಲಸ್ ಸ್ಪೀಕರ್ ವೈರ್ ಕಟ್ಟು, ರೇಡಿಯೋ. ಕರೆಕ್ಟ್ ಆಯ್ತಾ? ಇದು ಕೇಬಲ್ ಕಟ್ಟು. ಕರೆಕ್ಟ್. ಎಂತ ತಲೆ ಇದೆಲ್ಲ ನಿಮಗೆ? ನಾನು ಹೇಳುದು ಕೇಳಿ, ತಲೆ ಇಲ್ಲದೆ ತಲೆ ಉಂಟು. ಅಲ್ಲ, ನನಗೆ ಇದ್ ನೋಡುವಾಗ ಸ್ವಲ್ಪ ಅದ್ಭುತ ಅನ್ಸುತ್ತಪ್ಪ. ಈ ರೀತಿ ಕನೆಕ್ಟ್ ಎಲ್ಲ ಮಾಡ್ಕೊಂಡು ಮೊಬೈಲ್ ಚಾರ್ಜ್ ಮಾಡ್ತಿದ್ದೀರಲ್ಲ ನೀವು. ಹೌದು, ತಲೆ ಸರಿ ಇದೆ ನಿಮ್ದು. ಐ ಮೀನ್ ತಲೆ ಹಾಗಲ್ಲ, ಅಂದ್ರೆ ತಲೆ ಒಳ್ಳೇದಿದೆ ಅಂತ. ಈ ಚಾರ್ಜಿಂಗ್ ವ್ಯವಸ್ಥೆ ಇದೆ ಅಲ್ಲ, ಅದಕ್ಕೆ ಇಲ್ಲಿ ಒಂದು ವೈರ್ ಹಾಕಿದ್ದಾರೆ. ಅದು ಮೇಲೆ ಸೋಲಾರ್ ಪ್ಯಾನಲ್ ಇಟ್ಟಿದ್ದೀರಾ ಅಲ್ಲ ಚಂದ್ರಣ್ಣ? ಸೋಲಾರ್ ಪ್ಯಾನಲ್ ಇಂದ ನಿಮಗೆ ಕರೆಂಟಿನ ವ್ಯವಸ್ಥೆ. ಅದೆಂತ ಮಾತ್ರ ಎಲ್ಲ? ಇದು ಗ್ಲೂಕೋಸ್ ಪೌಡರ್. ಗ್ಲೂಕೋಸ್ ಸ್ವಲ್ಪ ಬಾಯಿಗೆ ಹೀಟ್ ಅಲ್ಲ? ಹೌದು ಹೌದು, ಮತ್ತು ಹೀಟ್ ಆಗ್ತದಲ್ಲ, ಸ್ವಲ್ಪ ಎನರ್ಜಿಗೆ ಅಲ್ಲ? ಎನರ್ಜಿಗೆ ಆಗ್ತದೆ. ಹೌದು. ನಾನ್ ನಿಮಗೆ ಒಂದು ಗಿಫ್ಟ್ ತಂದಿದ್ದೀನಿ, ಹೇಳ್ತೀನಿ ಆಮೇಲೆ. ಬೆಳಿಗ್ಗೆ ಏನ್ ಮಾಡ್ಕೊಂಡಿದ್ರಿ ತಿಂಡಿಗೆ? ಬೆಳಿಗ್ಗೆ ಊಟ ಅನ್ನ ಸಾರು ಎಲ್ಲ ತಿಂದು ಖಾಲಿ ಮಾಡಿದ್ರಾ? ಅಲ್ಲಲ್ಲ, ಕೇಳ್ತಾರದ್ ನಾನು. ವಿಷಯ ಎಂತ ಗೊತ್ತಾ? ಬೇಡ ಬೇಡ, ನಂಗೆ ಬೇಡ ಚಂದ್ರಣ್ಣ. ಮಧ್ಯಾಹ್ನಕ್ಕೆ ಕಟ್ಟಿಕೊಂಡ ನೀವು ಕಟ್ಕೊಳ್ಳಿ, ನಂಗೆ ಏನು ಬೇಡ. ನಾನು ತಿನ್ಕೊಂಡ್ ಬಂದೆ. ಎಂತ ಬೇಡ, ನೀವು ಊಟ ಮಾಡ್ಬೋದು. ದೇವರಣೆಗಳು ಬೇಡ. ನಾನೇನು ಅಲ್ಲಿ ಈಗ ಹೋಗ್ತೀನಿ ವಾಸಣ್ಣನ ಮನೆಗೆ, ಅಲ್ಲೋಗಿ ತಿಂತೀನಿ ಏನಾದ್ರು. ನೀವು ಬೆಂಗಳೂರಿಗೆ ಯಾವಾಗ ಬರೋದೀಗ? ಓಹ್, ಬರಲ್ವಾ ನೀವು ಬೆಂಗಳೂರಿಗೆ? ಸುತ್ತಾಡಕ್ಕೆ ಎಲ್ಲ ಬರಲ್ವಾ? ಅಂದ್ರೆ ಸುತ್ತಾಡಕ್ಕೆ ಬಂದು ನಾನು ಜಾಲಿ ಲೈಫ್ ಅಲ್ಲಿ ಇದು ಮಾಡಿಕೊಂಡು ಈ ಬ್ಯಾಗ್ ಅನ್ನ 10 kg ಬ್ಯಾಗ್ ಅನ್ನ ಹೊತ್ತಿಕೊಂಡು. ಬೇಡ, ಏನು ಹೊತ್ಕೊಂಡು ಬರ್ಬೇಡಿ, ಹಾಗೆ ಬನ್ನಿ. ನಿಮ್ದು ಹೇಗೆ ಬರೋದು? ನಾನು ಇದನ್ನು ಬಿಟ್ಟು ಬರ್ತೇನೆ.
ಬ್ಯಾಗ್ ನೋಡಿ ಎಷ್ಟು ದಪ್ಪ ಉಂಟು, ಈಗ ಕಟ್ಟೋಗಿ ಗೊತ್ತಾಗ್ತದೆ. ಯಾವ್ದು ಬ್ಯಾಗ್? ಅಲ್ಲಿ ಉಂಟು ಈಗ ನೋಡಿ, ಕಟ್ಟೋಗಿ ಗೊತ್ತಾಗ್ತದೆ ನಿಮಗೆ. ಕಟ್ಟಿ ನೋಡುವ ಎಂತ ಇರುತ್ತೆ ಅಂತ, ಎಷ್ಟು ದೊಡ್ಡ ಬ್ಯಾಗ್ ಅಂತ ನೋಡ್ತೀನಿ. ಈಗ ಅವರು ಬಳ್ಳಿ ಕಡಿಲಿಕ್ಕೆ ಹೋಗ್ತಾರೆ, ಅವ್ರ ಜೊತೆ ಹೋಗೋಣ. ಈ ಬುಟ್ಟಿ ರೆಡಿ ಆಗ್ಬೇಕಂದ್ರೆ ಅದಕ್ಕೊಂದು ಬಳ್ಳಿ ಕಡಿತಾರೆ. ಇದು ಚಂದ್ರಣ್ಣನ ಕಾರು. ಈ ಬಳ್ಳಿ ಕಡಿಲಿಕ್ಕಂತ ಹೋದಾಗ ಇದನ್ನೆಲ್ಲ ತಗೊಂಡು ಹೋಗ್ತೀರಾ ನೀವು? ಯಾವ್ದು ಇಲ್ಲಿ ಕಾರಲ್ಲಿ ಇಡಲ್ಲ, ಯಾಕೆ ಅಂತ? ಯಾಕಂದ್ರೆ ಅದು ಇಲ್ಲಿ ಕಾರಲ್ಲಿ ಯಾವ ಗ್ಯಾರಂಟಿ ಇಲ್ಲ. ಇದು ಗ್ಯಾರಂಟಿ ನಾನು ಬಿಟ್ಟು ಹೋಗ್ತೇನೆ. ಹೌದು. ಅಂದ್ರೆ ಅದು ಲಾಕ್ ಮಾಡಿದ್ದೀರಾ ಇದಕ್ಕೆ? ಇದು ಯಾವ ಇದೆಲ್ಲ ಇದರಲ್ಲಿ ಎಂತ ಲಾಕ್? 500 ರೂಪಾಯಿ. ಓ, ಇದೆಲ್ಲ ಇದ್ರಲ್ಲಿ ಇಟ್ಟು ಹೋಗದಾ? ಈ ಕತ್ತಿ ಇದೆಲ್ಲ ಸ್ವಲ್ಪ ಹೆಚ್ಚಿನ ವಾರ ಹಿಂದೆ ಇದೆ. ಹಾ, ಸರಿ 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 ಸರಿ. ಅದಕ್ಕೆ ಹೇಳೋದು ಚಂದ್ರಣ್ಣ ಕಾರನ್ನೇ ಮನೆ ಮಾಡ್ಕೊಂಡಿರೋದು ಹೀಗೆ ಅಂತ. ಚಂದ್ರಣ್ಣ ಎಲ್ಲಾ ವಸ್ತುಗಳನ್ನ ಇದ್ರಲ್ಲಿ ಇಟ್ಟು ಈ ಸೈಕಲ್ ತಗೊಂಡು ಕಾಡಿಗೆ ಹೋಗ್ತೀರಾ, ಅದರಲ್ಲಿ ಬಳ್ಳಿ ತಗೊಂಡ್ ಬರ್ತೀರಾ, ಮತ್ತೆ ಈ ವಸ್ತುಗಳನ್ನ ಮತ್ತೆ ಇಡ್ತೀರಾ. ಹೌದು. ಇದು ಡೈಲಿ ನಡೆಯತ್ತಾ? ಇದು ನಾನು ಅದು ಸ್ಥಾನಕ್ಕೆ ಹೋಗುವುದು ನಡೀತೆ. ಹಾ ಹಾ. ಮತ್ತೆ ಇದಕ್ಕೂ ನಡೀತದೆ. ಯಾವುದಕ್ಕೆ? ನಮ್ಮ ಕಾಡಿಗೆ ಹೋಗೋದು. ಹಾ ಹಾ ಹಾ. ಓಕೆ. ಅಷ್ಟು ಒಂದು ಬ್ಯಾಗಲ್ಲಿ ಕಟ್ತೀರಾ, ಪ್ರತಿ ಸಲ ಹೋಗುವಾಗ ತಗೊಂಡೋಗಿ ಮತ್ತೆ ತಗೊಂಡ್ ಬರೋದು. ಏನೆಲ್ಲ ಇದೆ ಇದರಲ್ಲಿ ಬಿಚ್ಚಿ ನೋಡಕ್ ಆಗಲ್ಲ. ಅದು ಇದು ಪ್ರಾಪರ್ಟಿ ಪೇಪರ್. ಏನ್ ಪ್ರಾಪರ್ಟಿ ಹೇಳಿ? ಲ್ಯಾಂಡ್ ಇಂದು. ಓಕೆ. ಪ್ರಾಪರ್ಟಿ ಅಂದ್ರೆ ಗೊತ್ತಲ್ಲ, ಚಂದ್ರಣ್ಣನ ಬಾಕಿ ಎಲ್ಲ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಪ್ರಾಪರ್ಟಿ ಏನ್ ಕತೆ ಅಂತ. ಸೊ ಅಲ್ಲಿಂದು ನೋಡಿ, ಇದೆ ಸೋಲಾರ್ ಪ್ಯಾನಲ್ ಇದೆ. ಇದ್ರ ಮೂಲಕ ಅವರು ಮೊಬೈಲ್ ಎಲ್ಲ ಚಾರ್ಜ್ ಮಾಡ್ತಾರೆ. ಪಾಪ ನಿಮಗ್ ತಲೆ ಇದೆ ಅಂತ ಗೊತ್ತಾಯ್ತು ಬಿಡಿ. ತಲೆ ಇಲ್ಲ ಅಲ್ಲ, ಒಳ್ಳೆ ಬುದ್ಧಿ ಇದೆ ಅಂತ. ನಾವೆಲ್ಲ ಇಷ್ಟು ಓದಿದೀವಿ, ನಾವೆಲ್ಲ ಇದೆಲ್ಲ ಎಲ್ಲಿ ಸಾಹಸ ಮಾಡಿರ್ತೀವಿ ಹೇಳಿ? ಚಂದ್ರಣ್ಣ, 1-2 ದಿನ ಟೂರ್ ಮಾಡಿ ಬೆಂಗಳೂರಿಗೆ ಬನ್ನಿ. ನೀವ್ ಇರೋ ತನಕ ಬೆಂಗಳೂರು ನೋಡಲ್ವಾ? ಬೆಂಗಳೂರು ಯಾವತ್ತೂ ಹೋಗಿರ್ಬೋದು, ಆದ್ರೆ ಒಂದು ಸಂಗತಿ ಇದೆ. ಹೋಗಿದ್ದೀರಾ ಬೆಂಗಳೂರಿಗೆ? ಯಾವಾಗ ಹೋಗಿದ್ದೀರಾ? ಇದು ಎಷ್ಟು ವರ್ಷ? ಅದು ಬಾಲ್ಯಾವಸ್ಥೆಯಲ್ಲಿ, ನಿಮ್ಮಷ್ಟು ಹೆಂಗಿರುವಾಗ ಹೋಗಿರ್ಬೋದು. ಸರಿ 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 ಸರಿ. ಹಾ, ದೊಡ್ಡದಾದ್ರೂ ಆಗುದಿಲ್ಲ. ಹೌದು. ಹೊತ್ತು ಕೊಟ್ಟಿದ್ದೇನೆ. ಈಗ ಬಳ್ಳಿ ಎಲ್ಲ ಎಲ್ಲಿ ಇಟ್ಕೊಂಡು ಬರೋದು? ಮೇಲೆ. ಶರು. ಹಾ ಶರು. ಹಾ, ಇದು ಹೀಗೆ ನಿಲ್ಲುವ ಮಟ್ಟದಲ್ಲೇ ನಿಲ್ಲಬೇಕು. ನಿಲ್ಲದಿದ್ರೆ ಇದಕ್ಕೆ ಹೊಸ ಬ್ಯಾಗ್ ಬೇಕಾ ಚಂದ್ರಣ್ಣ? ಅಲ್ಲ, ಹೊಸ ಬ್ಯಾಗ್ ಇಷ್ಟೇ ಅದು ಬೇಡ. ಹಾ, ಗೊತ್ತಾಯ್ತು ನಿಮಗೆ? ಹಾ, ನೀವು ಕೊಡುದು ನಂಜಲ್ಲ, ಅದು ಇದಕ್ಕೆ ಅಟ್ಯಾಚ್ ಆಗಿ ಕೂರ್ಬೇಕು. ಅಷ್ಟೇ ದೊಡ್ಡ ಬ್ಯಾಗ್ ತಂದ್ರೆ ಆಯ್ತು. ಮೊನ್ನೆ ಇದೇ ಜಾತಿಯದು ಕೊಡ್ತೀರಾ, ಪಾನವಾಸದ ಕೊಟ್ಟಿದ್ದೆ ನನಗೆ, ಫ್ರೀ, ದುಡ್ಡು ತಗೊಳ್ಳಿಲ್ಲ. ಹಾ, ಬೇಡ, ದೊಡ್ಡದಾಗ್ತದೆ ಅದು. ಹಾ, ದೊಡ್ಡದಾಗುತ್ತೆ. ದೊಡ್ಡದಾದ್ರೆ ಇದು ಜಾಸ್ತಿ ಆದ್ರೆ ಇಲ್ಲಿ ಪೂರ ಸೇರ್ತದೆ. ಸೇರಿದ್ರೆ ಇಲ್ಲಿ ದೊಡ್ಡ ಹೀಗೆ ಅಟ್ಯಾಚ್ ಆಗಿ ನಿಲ್ಬೇಕು. ಆಯ್ತಾ? ನೋಡಿ, ಆಯ್ತಾ? ಆದ್ರೂ ಚಂದ್ರಣ್ಣ ಪಾಪ ತುಂಬಾ ಕಷ್ಟ ಪಡ್ತೀರಾ ಬಿಡಿ. ಅಂದ್ರೆ ಲೈಫ್ ಈಸಿ ಇಲ್ಲ ನಿಮ್ದು. ಕಷ್ಟ ಏನಿಲ್ಲ ಮೇಡಮ್. ಕಷ್ಟ ಇಲ್ಲ? ಕಷ್ಟ ಅಂದ್ರೆ ಏನು ಗೊತ್ತಾ, ನಾನು ದುಡಿದು ನಾನು ಬದುಕ್ತಾ ಇದ್ದೇನೆ ಅಷ್ಟೇ. ಅಷ್ಟೇ. ಅದು ಸಮಾಜ ಆ ರೀತಿ ತಕೊಂಡು ಹೋಗಿದೆ ನನ್ನ ಚರಿತ್ರೆಯನ್ನ. ಗೊತ್ತಾಯ್ತಾ? ನಾನು ಯಾವ್ದಕ್ಕೂ ಈಡಾಗುವ ಮುನ್ನ ಸಮಾಜ ಕೂರ್ಟು ತಕೊಂಡು ಹೋದ್ಮೇಲೆ. ಅಂದ್ರೆ ಚಂದ್ರಣ್ಣ, ನಿಮ್ ಬದುಕು ಹೇಗೆ ಇರಬಹುದು, ನೀವು ಖುಷಿಯಾಗಿದ್ದೀರಾ? ನನ್ನ ಬಗ್ಗೆ ನನಗೆ ನೆಮ್ಮದಿದೆ. ನನ್ನ ಜೀವನದ ಅವಧಿಗಳು, ಈ ಕ್ಷಣಗಳು ಎಲ್ಲ ಅಷ್ಟೇ. ನೋಡಿ, ನಮ್ಮ ಪೂರ್ವಜರು ಎಲ್ಲಿದ್ದಾರೆ? ಅಲ್ಲಿ ಏನ್ ಮಾಡ್ತಿದ್ದಾರೆ? ಹೌದು, ಎಲ್ಲ ಮಂಗಗಳು. ಹೌದು. ಸೊ ರೆಡಿ, ಚಂದ್ರಣ್ಣ ಇವಾಗ ಹೊರಡ್ತಾರೆ ಕಾಡಿಗೆ ಬಳ್ಳಿ ತರ್ಲಿಕ್ಕೆ. ರೆಡಿ? ಹೋಗೋಣ ಮೇಡಮ್. ಹೋಗೋಣ. ಈ ರೀತಿ ಶಾರ್ಟ್ಸ್ ತಗೊಂಡ್ರೆ ಇನ್ನು ಚೆನ್ನಾಗಿರುತ್ತೆ. ತಗೊಂಡ್ ಬರ್ತೀನಿ. ಚಂದ್ರಣ್ಣ, ಈಗ ಎಷ್ಟು ಕಿಲೋಮೀಟರ್ ಹೋಗ್ತೀರಾ ಹೆಚ್ಚು ಕಡಿಮೆ? 1 ಕಿಲೋಮೀಟರ್ ಇಲ್ಲ. ಓಕೆ. ಅಲ್ಲ, ಡೌನ್ ಇರೋದ್ರಿಂದ ಓಕೆ. ಈಗೆಲ್ಲ ಹೊತ್ಕೊಂಡು ಪಾಪ ನೀವು ಹೆಂಗ್ ಬರ್ತೀರಾ ಚಂದ್ರಣ್ಣ? ಪಾಪ ಕಷ್ಟ ಅಲ್ಲ, ಅಪ್ಪಲ್ ಬರ್ಲಿ ಕಷ್ಟ ಸ್ವಲ್ಪ. ಹೌದು. ಆದ್ರೂ ನೀವು ಫುಲ್ ಟಾರ್ಜನೇ ಆಗ್ಬಿಟ್ಟಿದ್ದೀರಾ ಈ ಕಾಡಿಗೆ. ಹೌದು ಹೌದು. ಬನ್ನಿ ಆಯ್ತಾ ಬೆಂಗಳೂರಿಗೆ? ಬನ್ನಿ, ಯಾವಾಗಾದ್ರೂ ಬನ್ನಿ. ನಿಮಗೆ ಯಾವಾಗ ಬರ್ಬೇಕಂತ ಅನ್ಸುತ್ತೋ ಬನ್ನಿ. ನಿಮ್ಮ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ ಬೆಂಗಳೂರಲ್ಲಿ. ನೀವು ಸ್ನಾನಕ್ಕೆಲ್ಲ ಇಲ್ಲೇ ಬರೋದಲ್ಲ? ನೀರಿದೆಯಾ? ಹಾ, ಆಚೆ ಭಾಗದಲ್ಲಿ ತೆಗೆದೇನೆ. ಈ ವರ್ಷ ಒಬ್ಬರು ಅಂತ ಹೇಳಿದ್ರು, ಈ ಮರದಲ್ಲಿ ತೆಗಿಬಾರ್ದಂತೆ. ಎಂತ? ಈ ಮರದಲ್ಲಿ ಗುಳಿ ನೀರು ಕುಡಿಬಾರ್ದು ಅಂತ ಹೇಳಿದ್ರು. ನೀರು ಕುಡಿಬಾರ್ದಾ? ಅದು ದೇಹಕ್ಕೆ ಇಫೆಕ್ಟ್ ಅಂತ. ಇದರ ಹಣ್ಣು ಒಳ್ಳೇದಲ್ಲ, ಇದರ ಯಾವುದೇ ಅಂಶಗಳು ಒಳ್ಳೇದಲ್ಲ ಅಂತೆ. ನಾನು ಇಲ್ಲೇ ಇದ್ದೀನಿ, ಬರ್ತಾ ಇದ್ದೀನಿ. ಆದರೂ ನೀವು ಗ್ರೇಟ್ ಬಿಡಿ.
ಗ್ರೇಟ್ ನೀವು. ಎಮರ್ಜೆನ್ಸಿ ಮುಗೀತು. ಎಂತ ಒಂದು ದೊಡ್ಡ ಅಪ್ಪಿದು. ಎಸ್ ಬರಲ್ಲ ಮೇಡಮ್. ಎಲ್ಲಿಗೆ ಹೋಗ್ತಿದ್ದೀರಾ? ನಾನು ಕಾಡಿಗೆ ಅಂತ ಹೋಗ್ಬೇಕು. ಇನ್ನು ಒಳಗೆ ಹೋಗ್ಬೇಕಾ? ಇನ್ನು ಬಳ್ಳಿ ಸಿಗಬೇಕಲ್ಲ. ಹೌದಲ್ಲ, ಆ ಬಳ್ಳಿ ಸಿಗೋದಕ್ಕಾಗಿ ಇಲ್ಲಿ ಅರಸಿಕೊಂಡು ಹೋಗ್ಬೇಕು. ಬರಲ್ಲ? ಅಲ್ಲಿಗೆ ಅಂತ ನೀವು ಅಲ್ಲಿ ಬರ್ಬೇಕಾ ಬೇಡವಾ? ನಾನೀಗ ನೀವು ಬಳ್ಳಿ ಕಡೆ ಸ್ವಲ್ಪ ನೋಡಬೇಕು, ಬರ್ತೀನಿ. ಇನ್ನೂ ಒಳಗೆ ಹೋಗ್ಬೇಕಲ್ಲ, ಬಳ್ಳಿ ಸಿಗ್ಬೇಕಲ್ಲ. ಹೌದು ಚಂದ್ರಣ್ಣ, ಕಾಡು ಪ್ರಾಣಿ ಏನು ಬರಲ್ಲಲ್ಲ ಈಗ? ಹೌದಾ? ಹುಲಿ, ಸಿಂಹ, ಚಿರತೆ, ಕರಡಿ ಓಕೆ ಅಲ್ಲ? ನಿಮ್ಮ ಕತ್ತಿ ಒಳ್ಳೆ ಶಾರ್ಪ್ ಇದೆ ಅಲ್ಲ? ಇದೆಂತ ಮಾಡ್ತಾರದು? ದಾರಿ ಮಾಡ್ತಾರದ ನೀವು? ಹಾಂ. ಓ, ಇನ್ನು ಸೈಕಲ್ ಇಲ್ಲಿಗೆ ಬರಬೇಕು ಅಂದರೆ ಇದು ಸೈಕಲಿಗೆ ದಾರಿ ಮಾಡ್ತಾರದು ಚಂದ್ರಣ್ಣ. ಸದ್ಯಕ್ಕೆ ಅವ್ರ ಸೈಕಲ್ ಅಲ್ಲಿದೆ, ಅಲ್ಲಿಂದ ಆ ಸೈಕಲ್ ಈ ದಾರಿ ಹಾದು ಹೀಗೆ ಹೋಗಬೇಕು. ಅದಕ್ಕೆ ದಾರಿ ಮಾಡ್ತಾ ಇದ್ದಾರೆ. ಹೌದು, ಟೈರ್ ಪಂಚರ್ ಆದರೆ ಕಷ್ಟ. ಅವ್ರ ಅಂಬಾರಿ ಅದು, ಅದಿಲ್ಲ ಅಂದರೆ ಕೆಲಸ ಆಗಲ್ಲ. ಅದಕ್ಕೆ ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಅವರು. ಸೊ ಇದು ಚಂದ್ರಣ್ಣನ ಬದುಕು, ಆಯ್ತಾ? ತುಂಬಾ ಜನ ನೋಡಿದೀರಾ. ಮತ್ತೊಂದ್ಸಲ ಹೋಗಿ ಮಾತಾಡ್ಸ್ಕೊಂಡ್ ಬನ್ನಿ. ಮತ್ತೆ ಇಲ್ಲಿ ಯಾವಾಗ ಬರ್ತೀನೋ ಗೊತ್ತಿಲ್ಲ. ಚಂದ್ರಣ್ಣನ ಫ್ಯೂಚರ್ ಪ್ಲಾನ್ ಏನು? ಮುಂದಿನ ನೋಡಿ, ಇಲ್ಲಿ ಭವಿಷ್ಯ ಕಾಣ್ತಾ ಇದೆಯಲ್ಲ, ಇದೇ ಭವಿಷ್ಯ. ಬುಟ್ಟಿ ಹೆಣಿಯುವುದು. ಹಾ, ಬಳ್ಳಿ ಸಿಕ್ತಲ್ಲ, ಹ್ಯಾಪಿನಾ? ಹ್ಯಾಪಿ. ನಿಮ್ಮೂರಲ್ಲಿ ಯಾರಾದರೂ ಡಿಫ್ರೆಂಟ್ ವ್ಯಕ್ತಿತ್ವ ಇದ್ದರೆ ಹೇಳಿ, ಒಂದು ಇಂಟರ್ವ್ಯೂ ಮಾಡೋಣ. ಇಂಟರ್ವ್ಯೂ ಮಾಡುವಷ್ಟು ಸ್ಕಿಲ್ ಇಲ್ಲ, ಆದರೂ ಕಲಿತೀನಿ. ಅವ್ರಿಗೆ ಏನೇನು ಕೇಳಬೇಕು ಅಂತ ಅನಿಸುತ್ತೆ ನೀವು ಕಮೆಂಟಲ್ಲಿ ಹೇಳಿ, ಅದನ್ನು ನಾನು ಕೇಳ್ತೀನಿ. ಆ ರೀತಿ ವ್ಲಾಗ್ಸು ಮಾಡೋಣ. ಇನ್ನೇನು, ನಾವು ಇವಾಗ ಫುಲ್ ಟೈಮ್ ಉದ್ಯೋಗಿ ಆಗಿಬಿಟ್ಟಿದ್ದೀವಲ್ಲ, ಅದಕ್ಕೆ ಹೆಚ್ಚು ಟೈಮು ವ್ಲಾಗಿಗೆ ಕೊಡೋಕ್ಕಾಗಲ್ಲ. ಬಟ್ ಆದರೂ ವ್ಲಾಗ್ ಈಸ್ ಮೈ ಪ್ಯಾಷನ್, ಐ ವಿಲ್ ಡೂ ದಟ್. ಓಕೆ, ಈಗ ಚಂದ್ರಣ್ಣ ಅವರು ಬಳ್ಳಿ ತಗೊಂಡು ಬರ್ತೀನಿ ಕೊಡಿ. ಯಾಕಂದರೆ ನೋಡಿ, ರಸ್ತೆ ಇಷ್ಟು ದೂರ ಇದೆ, ಅವರು ಇನ್ನೂ ಒಳಗಿದ್ದಾರೆ. ನಾನು ಹೆಲ್ಪ್ ಮಾಡ್ತೀನಂದರೆ ನೋ, ಅಭ್ಯಾಸ ಆಗಿಬಿಡುತ್ತಂತೆ ಅವರಿಗೆ. ಅದಕ್ಕೆ ಏನೋ ಅವರ ಮೆಂಟಾಲಿಟಿ ಅದು. ಅವ್ರಿಗೆ ಬಾಯ್ ಮಾಡೋಣ. ನಾವಿವಾಗ ವಾಸಣ್ಣನ ಮನೆಗೆ ಹೋಗಿ ಒಂದು ದಿನ ಫುಲ್ ರೆಸ್ಟ್ ಮಾಡಿ ನಾಳೆ ಇಲ್ಲಿಂದ ಹೊರಡೋಣ. ಹೋಗ್ತೀರಾ ಚಂದ್ರಣ್ಣ? ಮತ್ತೆ ಬರ್ತೀರಾ? ಹಾಂ. ಎಷ್ಟು ಕಷ್ಟ ದೇವ್ರೇ, ಪಾಪ. ಆದರೆ ಅವ್ರ ಲೈಫ್ ಅವ್ರಿಗಿಷ್ಟ. ಅಲ್ಲಿ ಹಾಕಿ ಮತ್ತೆ ಸೈಕಲ್ ತೊಗೊಂಡು ಹೋಗ್ತಾರೆ. ಅಪ್ಪ, ಇನ್ನು ಸೈಕಲ್ ತೊಗೊಂಡು ಅದನ್ನು ಸೀದಾ ಪಯಣ. ಹಾಗಾದರೆ ನಾನು ಹೊರಡ್ತೀನಿ ಈಗ. ನಾನು ಇಲ್ಲಿ ಕಡೆ ವಾಸಣ್ಣನ ಮನೆಗೆ ಹೋಗಿ ಒಂದಿನ ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ಇಲ್ಲಿಂದ ಹೊರಡ್ತೀನಿ. ಸೊ ನಿಮ್ಮ ಭೇಟಿ ಮತ್ತೆ ನಾಳೆ ಹೋಗುವಾಗ ಇಲ್ಲಿಂದ. ಹಾಂ, ನಾಳೆ ಸಿಗ್ತೀನಿ ಹಾಗಾದರೆ. ಹಾಂ, ಬಾಯ್ ಚಂದ್ರಣ್ಣ, ಹುಷಾರು. ಹೋಗ್ತೀರಲ್ಲ ನೀವು? ಹಾಂ ಹಾಂ, ನಾ ಹೊರಡ್ತೀನಿ ಹಾಗಾದರೆ. ಬಾಯ್. ಹಾಂ, ಹೋಗ್ಲಾ? ನಾಳೆ ಬೆಳಿಗ್ಗೆ ನಾನು ವಾಸಣ್ಣನ ಮನೆಯಿಂದ ಹೋಗುವಾಗ ನಿಮಗೆ ಮತ್ತೆ ಮಾತಾಡಿಸ್ಕೊಂಡು ಬಾಯ್ ಮಾಡಿ ಹೋಗ್ತೀನಿ. ನಾನಾ ಒಂದು 8-9ಕ್ಕೆ ಬರ್ತೀನಿ. 10 ಗಂಟೆ ಒಳಗೆ ಬರ್ತೀನಿ. ಬಸ್ಸಾ? ಲಿಫ್ಟ್ ತಗೊಂಡು ಹೋಗ್ತೀನಿ ನಾನು, ತೊಂದರೆ ಇಲ್ಲ. ಯಾರಾದ್ರೂ ಒಳ್ಳೆ ಜನ ಸಿಕ್ಕಿದ್ರೆ ಲಿಫ್ಟ್ ಕೊಡ್ತಾರೆ. ಹಾಂ, ಬಾಯ್ ಬಾಯ್ ಬಾಯ್. ಸೊ ನಾವು ಮತ್ತೆ ನಾಳೆ ಸಿಗೋಣ.